ನಮಸ್ಕಾರ ಮುದ್ದು ಸೊಸೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ. ಸಂಚಿಕೆ ಶುರುವಿನಲ್ಲಿ ಇಲ್ಲಿ ಕ್ವಾಟ್ಲೆ ಫಸ್ಟ್ ಹರಿಕತೆ ಮಾಡೋರ ಹತ್ರನೇ ಬಂದ್ಕೊಂಡು, ಅಮ್ಮ ನೋಡಿ ನಮ್ಮ ಅಜ್ಜಮ್ಮ ಹೆಂಗೆಲ್ಲ ಜೀವನ ನಡೆಸಿದವ್ರು ಅಂತ ನಿಮ್ಗೆ ಸಂದಾಗಿನೇ ಗೊತ್ತು ತಾನೆ. ಅವರು ಎಲ್ಲರ ಹತ್ರನು ಕೂಡ ಬಾಯ್ ಮಾಡ್ಕೊಂಡು ಸಂದಾಗಿನೇ ಜೀವನ ನಡೆಸಿದವ್ರು. ಅವ್ರ ಗುಣಗಣನ ನೀವು ಮಾಡ್ಬೇಕು ಅಂತ ಕ್ವಾಟ್ಲೆ ಹೇಳ್ತಾ ಇದ್ರೆ ಅದನ್ನ ನೀನ್ ನನ್ಗೆ ಹೇಳ್ಕೊಡ್ಬೇಕ ಕಂಡ್ಲಾ. ನೀನೇನನ್ನು ಕೂಡ ಯೋಚನೆ ಮಾಡ್ಬೇಡ, ನಾನ್ ಸಂದಾಗಿನೇ ಹರಿಕತೆ ಮಾಡ್ತೀನಿ ಅಂತ ಅವ್ರು ಹೇಳ್ತಾ ಇರ್ತಾರೆ. ಅದಾದ ನಂತರ ಚಟ್ಟ ಕಟ್ತಾ ಇರ್ತಾರೆ. ಅಲ್ಲಿಗೆ ಭದ್ರ ಬಂದ್ಕೊಂಡು, ನೋಡಿ ನಮ್ಮ ಅಜ್ಜಮ್ಮನ್ ಕೊನೆ ಆಸೆ ಆಗಿತ್ತು ಇದು, ಹತ್ತೂರಲ್ಲಿ ಯಾರು ಕೂಡ ಇಂತ ಚಟ್ಟ ಕಟ್ಟಿರ್ಬಾರ್ದು, ಆ ತರ ಚಟ್ಟ ಕಟ್ಬೇಕು ನೀವು ಅಂತ ಭದ್ರ ಹೇಳ್ತಾ ಇದ್ದಿದ್ರೆ ಗೌಡ್ರೆ ಅದನ್ನ ನೀವು ನಮ್ಗೆ ಹೇಳ್ಬೇಕಾ. ಸ್ವಲ್ಪ ಹೊತ್ತಾದ ನಂತರ ಬಿಟ್ಕೊಂಡ್ ಬಂದು ನೋಡಿ ಗೌಡ್ರೆ, ಆಗ ನಿಮ್ಗೆ ನಮ್ ಚಟ್ಟ ಕಟ್ಟಿರೋದು ಹೇಗಿದೆ ಅಂತ ಗೊತ್ತಾಗುತ್ತೆ ಅಂತ ಅವ್ರು ಹೇಳ್ತಾ ಇರ್ತಾರೆ. ಇಲ್ಲಿ ಕ್ವಾಟ್ಲೆ ಅಡ್ಗೆ ಮಾಡೋರ್ ಹತ್ರನೇ ಬಂದ್ಕೊಂಡು, ನೋಡಿ ನಮ್ಮ ಅಜ್ಜಮ್ಮನ್ ಕೊನೆ ಆಸೆ ಆಗಿತ್ತು, ಹಬ್ಬದ ಊಟ ಮದ್ವೆ ಊಟನೇ ಹಾಕ್ಬೇಕು ಅಂತ, ಹಾಗಾಗಿ ಊಟ ಸಂದಾಗಿನೇ ಮಾಡಿ, ನಿಮ್ಗೆ ಏನಾದ್ರೂ ಐಟಮ್ ಬೇಕಾದ್ರೆ ಈಗ್ಲೇನೆ ಹೇಳ್ಬಿಡಿ, ನಾನ್ ತಗೊಬಂದ್ ಕೊಡ್ತೀನಿ ಅಂತ ಕ್ವಾಟ್ಲೆ ಹೇಳ್ತಾನೆ. ಅದೆಲ್ಲ ಏನನ್ನು ಬೇಡ, ಐಟಮ್ ಎಲ್ಲದೂ ಕೂಡ ರೆಡಿ ಆಗಿದೆ, ಇನ್ನ ಹೊಸಿ ಹೊತ್ತಿಗೆ ಊಟನೇ ರೆಡಿ ಆಗುತ್ತೆ, ಆಗ ನೀನ್ ಬಂದು ಟೇಸ್ಟ್ ನೋಡ್ಬಿಟ್ಟು ಹೇಗಿದೆ ಅಂತ ಹೇಳು ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಕ್ವಾಟ್ಲೆ ಒಳಗಡೆ ಬರ್ತಾನೆ. ಮನೆಯವರೆಲ್ಲರೂ ಕೂಡ ಅಮ್ಮಮ್ಮನ ಹತ್ರನೇ ಕೂತ್ಕೊಂಡು ಎಲ್ಲರನ್ನು ಜೋರಾಗಿ ಅಳ್ತಾ ಇದ್ದಿದ್ರೆ, ಅವ್ವ ಗುಂಡ್ಕಲಾಗಿನೇ ಇಷ್ಟು ದಿನ ಇದ್ಯಲ್ಲವ್ವ, ನಮ್ಮನ್ನ ಈಗ ಅನಾಥ ಮಾಡಿ ಹೊರಟೋಗ್ಬಿಟ್ಟಿಯಲ್ಲ ಅಂತ ಸಾವಿತ್ರಿ ಅಳ್ತಾ ಇದ್ದಿದ್ರೆ, ಅವ್ವ ರಾತ್ರಿ ತಾನೇ ಎಲ್ಲರ ಜೊತೆಗೂ ಕೂಡ ಖುಷಿಯಾಗಿ ಮಾತಾಡ್ಕೊಂಡು ಇದ್ದೆ ಅಮ್ಮಮ್ಮ, ನೀನು ಗುಂಡ್ಕಲಾಗಿನೇ ಇದ್ದೋಳು ಇವತ್ ನಮ್ ಜೊತೆಗಿಲ್ಲ ಅಂತಂದ್ರೆ ಇದೇನರ್ಥ ಅಮ್ಮಮ್ಮ ಅಂತ ಅವಿನಂತನೂ ಕೂಡ ಅಳ್ತಾ ಇದ್ದಿದ್ರೆ, ಇಲ್ಲಿ ಅಮ್ಮಮ್ಮನ ಪಕ್ಕದಲ್ಲೇನೆ ಕ್ವಾಟ್ಲೆ ಕೂಡ ನಿಂತ್ಕೊಂಡಿರ್ತಾನೆ. ಅದೇ ಟೈಮ್ಗೆ ಸರಿಯಾಗಿ ಅಮ್ಮಮ್ಮ ನಿಧಾನಕ್ಕೇನೆ ತನ್ನ ಕಿರು ಬೆರಳಿಂದ ಕ್ವಾಟ್ಲೆ ಕೈನ ಹಾಗೆ ಕೇರಿತಾ ಇರ್ತಾರೆ. ಇಲ್ಲಿ ಕ್ವಾಟ್ಲೆ ತುಂಬಾನೇ ಗಾಬರಿಯಾಗ್ಬಿಟ್ಟು ಹಾಗೆ ಅಮ್ಮಮ್ಮನ್ ನೋಡ್ತಾ ಇದ್ದಿದ್ರೆ ಅವ್ರನ್ನು ಕೂಡ ನಿಧಾನಕ್ಕಿನ ಕೋರೆ ಕಣ್ಣಿಂದ ಕ್ವಾಟ್ಲೆಯನ್ನ ನೋಡ್ಕೊಂಡು ಕಣ್ಣು ಹೊಡಿತಾ ಇರ್ತಾರೆ. ಆಗ ಇಬ್ರು ಕೂಡ ಒಂದ್ ಫ್ಲಾಶ್ ಬ್ಯಾಕ್ ಸ್ಟೋರಿನ ನೆನ್ಪ್ ಮಾಡ್ಕೊಂಡ್ ಬಿಡ್ತಾರೆ. ರಾತ್ರಿ ಕ್ವಾಟ್ಲೆ ಮತ್ತೆ ಅಮ್ಮಮ್ಮ ಮಾತಾಡ್ತಾ ಇರ್ತಾರೆ. ಬಾ ನೀನು ರೂಮಿಗೆ ಹೋಗಿ ನೀನ್ ಮಲ್ಗೋ ಅಂತ ಅಮ್ಮಮ್ಮನ ಅಲ್ಲಿಂದ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ, ಏನ್ಲ ನೀನ್ ಹೇಳ್ತಾ ಇರೋದು, ನೀನ್ ಏನಂತ ಹೇಳಿರೋದು, ನಾನು ಸತ್ತು ಹೋದಿದ್ರೇನೆ ಅವರಿಬ್ರು ಒಂದಾಗ್ತಾರ, ಹಾಗಾದ್ರೆ ಸಾಯಕನು ಕೂಡ ನಾನ್ ರೆಡಿ ಅಂತ ಅಮ್ಮಮ್ಮ ಹೇಳ್ತಾರೆ. ಲೋ ಅಜಮ್ಮ ಏನು ಅಂತ ಮಾತಾಡ್ತಿದ್ಯಾ, ನಾನೇನು ಬಾಯಿ ಮಾತಿಗೆ ಹೇಳಿದಿದ್ರೆ ನೀನ್ ಅದನ್ನೇ ದಿಟ ಮಾಡಕಂತ ಹೊರಟಿದ್ಯಲ್ಲ ಅಂತ ಕ್ವಾಟ್ಲೆ ಬೈದ್ಬಿಡ್ತಾನೆ. ಅಯ್ಯೋ ಕಳ್ಳನ್ ಮಗ್ನೆ, ನಾನ್ ಯಾಕ್ಲಾ ಸಾಯ್ಬೇಕು, ನೋಡು ನಾನ್ ಸತ್ತೋದಿದ್ರೆ ನಾನ್ ಆಸೆ ಹೆಂಗ್ಲಾ ಪೂರ್ತಿ ಆಗ್ಬಿಡುತ್ತೆ, ನಾನ್ ಇನ್ನೂ ಕೂಡ 100 ಕಾಲ ಬದುಕ್ಬೇಕು, ನನ್ ಮೊಮ್ಮಗ ಮತ್ತೆ ಮೊಮ್ಮಗಳು ಅವ್ರಿಬ್ರು ಕೂಡ ಒಂದಾಗಿ ಬಾಳ್ವೆ ಮಾಡಿ ಅವ್ರ ಮೊಮ್ಮಕ್ಕಳನ್ನ ನಾನ್ ಎತ್ತಿ ಆರಿಸ್ಬೇಕು ಕಂಡ, ಅಲ್ಲಿ ತನಕ ನಾನು ಸಾವು ಬರೋಕಿಲ್ಲ. ನಾನ್ ಹೇಳಿರೋದು ಏನ್ ಗೊತ್ತಾ, ಅವ್ರಿಬ್ರು ಕೂಡ ಒಂದಾಗ್ಬೇಕು ಅಂತಂದ್ರೆ ಈಗ ನೀನ್ ಮಾತ್ಕೊಟ್ಟಿದ್ಯಲ್ವಾ, ಅದೇ ತರನೇ ನಾನ್ ಸಾವಿನ ನಾಟಕ ಆಡೋದಿದ್ರೆ ಹೆಂಗೆ ಅಂತ ಅಮ್ಮಮ್ಮ ಕೇಳ್ತಾರೆ. ಲೋ ಅಮ್ಮಮ್ಮ ಅಜಮ್ಮ ನೀನ್ ಏನ್ ಮಾತಾಡ್ತಿದ್ಯಾ, ನನಗಂತೂ ಒಂದನ್ನು ಕೂಡ ಅರ್ಥನೇ ಆಗ್ತಿಲ್ಲ, ಅದು ಏನು ಅಂತ ಒಸಿ ನೀನು ಬಿಡಿಸಿ ಹೇಳು ಅಂತ ಕ್ವಾಟ್ಲೆ ಕೇಳ್ತಾ ಇರ್ಬೇಕಾದ್ರೆ, ನೋಡ್ ಕ್ವಾಟ್ಲೆ, ಈಗ ನಾನು ಸಾಯೋ ತರನೇ ನಾಟಕ ಮಾಡ್ತೀನಿ, ಅದಕ್ಕೆ ನೀನು ಕೂಡ ಒಸಿ ನನ್ಗೆ ಸಹಾಯ ಮಾಡು, ಆಗ ಆ ನನ್ ಮೊಮ್ಮಗ ಮತ್ತೆ ನನ್ ಮೊಮ್ಮಗಳು ಅವ್ರಿಬ್ರು ಕೂಡ ಹೇಗ್ ಒಂದಾಗಲ್ಲ ಅಂತ ನಾನು ಕೂಡ ನೋಡೇ ಬಿಡ್ತೀನಿ ಅಂತ ಅಮ್ಮಮ್ಮ ಹೇಳ್ತಾರೆ. ಸರಿ ಹಾಗಾದ್ರೆ ಅಜಮ್ಮ ನೀನ್ ಏನ್ ಪ್ಲಾನ್ ಮಾಡ್ಕೊಂಡಿದೀಯ ಅಂತ ಒಸಿ ನನ್ಗೆ ಬಿಡ್ಸ ಅರ್ಥ ಆಗೋ ಹಾಗೇನೆ ಹೇಳು ಅಂತ ಕ್ವಾಟ್ಲೆ ಹೇಳ್ತಾರೆ. ಆಗ ಹತ್ರ ಬಾಯಿಲಿ ಅಂತ ಕ್ವಾಟ್ಲೆನ ಹತ್ರ ಕರೆದು ತನ್ನ ಪ್ಲಾನ್ ಎಲ್ಲ ಹೇಳ್ಬಿಡ್ತಾರೆ. ನೋಡು, ಡಾಕ್ಟರ್ನ ಹೇಗಾದ್ರೂ ಮಾಡಿ ಕರ್ಸಿ ಅವ್ರ ಬಾಯಿಂದಾನೆ ನಾನ್ ಸತ್ತು ಹೋಗಿದ್ದೀನಿ ಅಂತ ಮನೆಯವ್ರ ಹತ್ರ ಮುಂದೆನೆ ಹೇಳ್ಸಿ ಮನೆಯವ್ರನ್ನ ನಂಬಿಸಿ ಬಿಡು, ಅದಾದ ನಂತರ ಅವರಿಬ್ರು ಹೇಗ್ ಒಂದಾಗಲ್ಲ ಅಂತ ನಾನು ಕೂಡ ನೋಡೇ ಬಿಡ್ತೀನಿ. ನನ್ ಮೊಮ್ಮಗನೇ ವಿದ್ಯಾ, ನನ್ ಮಾತಿಗೆ ನೀನು ಜಗ್ಗಲ್ಲ ಅಂತ ಹೇಳ್ತಿದಿರಲ್ಲ, ನೋಡಿ ನಾಳೆ ಬೆಳಿಗ್ಗೆ ನಿಮ್ಗೆ ಹೆಂಗೆ ಹಲ್ವಾ ಕೊಡ್ತೀನಿ ಅಂತ ನೋಡ್ತಾ ಇರಿ ಅಂತ ಅಮ್ಮಮ್ಮ ಹೇಳ್ತಾರೆ. ಇದಿಷ್ಟು ಫ್ಲಾಶ್ ಬ್ಯಾಕ್ ಸ್ಟೋರಿನ ಅಲ್ಲೇ ನಿಂತ್ಕೊಂಡು ಅಮ್ಮಮ್ಮ ಮತ್ತೆ ಕ್ವಾಟ್ಲೆ ಇಬ್ಬರನ್ನು ಕೂಡ ನೆನ್ಪ್ ಮಾಡ್ಕೊಂತಾರೆ. ಅದಾದ ನಂತರ ಕ್ವಾಟ್ಲೆನು ಕೂಡ ಇನ್ನು ಒಂದು ಫ್ಲಾಶ್ ಬ್ಯಾಕ್ ಸ್ಟೋರಿನ ನೆನ್ಪ್ ಮಾಡ್ಕೊಂತಾನೆ. ಡಾಕ್ಟರ್ನ ಕರ್ಕೊಂಡ್ ಬರ್ತಾನೆ. ಡಾಕ್ಟರ್ ಹತ್ರ ಸುಳ್ಳು ಹೇಳ್ಬೇಕು ಅಂತ ಹೇಳ್ತಾನೆ. ಏನು ಅಂತ ಮಾತಾಡ್ತಿದ್ದೀರಾ, ನಾನ್ ಡಾಕ್ಟರ್ಗೆ ಸುಳ್ಳು ಹೇಳಿದ ಯಾವುದೇ ಕಾರಣಕ್ಕೂ ಸಾಧ್ಯನೇ ಇಲ್ಲ ಅಂತ ಡಾಕ್ಟರ್ ಬೈದ್ ಬಿಡ್ತಾರೆ. ಅಯ್ಯೋ ಡಾಕ್ಟ್ರೆ, 1000 ಸುಳ್ಳು ಹೇಳಿ ಒಂದ್ ಮದ್ವೆ ಮಾಡು ಅಂತ ಹೇಳಲ್ವಾ, ಅದೇ ರೀತಿಯಾಗಿ ಒಂದ್ ಸುಳ್ಳಿಂದ ಅವ್ರಿಬ್ರು ಕೂಡ ಒಂದಾಗ್ತಾರೆ ಅನ್ನೋದಾದ್ರೆ ಡಾಕ್ಟ್ರೆ ನೀವು ಒಂದ್ ಸುಳ್ಳನ್ನ ಹೇಳೋದ್ರಲ್ಲಿ ತಪ್ಪೇನು ಇಲ್ಲ ಅಂತ ಕ್ವಾಟ್ಲೆ ಹೇಳ್ತಾನೆ. ಸರಿ ನಂದು ಒಂದ್ ಸುಳ್ಳಿಂದ ಅವ್ರಿಬ್ರು ಒಂದಾಗ್ತಾರೆ ಅನ್ನೋದಾದ್ರೆ ನಿಮ್ಗೋಸ್ಕರ ಸುಳ್ಳು ಹೇಳ್ತೀನಿ ಬನ್ನಿ ಅಂತ ಡಾಕ್ಟರ್ನು ಕೂಡ ಒಪ್ಕೊಳ್ತಾರೆ. ಇದಿಷ್ಟು ಸ್ಟೋರಿನ ಅಮ್ಮಮ್ಮ ಮತ್ತೆ ಕ್ವಾಟ್ಲೆ ಇಬ್ರು ಕೂಡ ಅಲ್ಲೇ ನಿಂತ್ಕೊಂಡು ನೆನ್ಪ್ ಮಾಡ್ಕೊಂತಾ ಇರ್ತಾರೆ. ಕ್ವಾಟ್ಲೆ ಜೋರಾಗಿನೇ ಅಳೋ ತರನೇ ನಾಟಕ ಮಾಡ್ಕೊಂಡು, ಅಜಮ್ಮ ಇಷ್ಟು ದಿನ ನಮ್ಗೇನೆ ಬೈಕೊಂಡು ನಮ್ ಜೊತೆಗಿನೇ ಇದ್ದವರು ಈಗ ನಮ್ಮನ್ನ ಬಿಟ್ಟೋದ್ರೆ ಹೆಂಗ್ ಅಜಮ್ಮ, ಇನ್ ಮುಂದೆ ನಮ್ಮನ್ನ ಬೈಯೋರು ಯಾರು ಅಜಮ್ಮ ಅಂತ ಜೋರಾಗಿನೇ ಅಳೋ ತರ ನಾಟಕ ಮಾಡ್ಕೊಂಡು ಅಜಮ್ಮನ ಹತ್ರನೇ ಬಂದ್ಕೊಂಡು, ನೀನ್ ಹೇಳ್ದಾಗೇನೆ ಎಲ್ಲದನ್ನು ಕೂಡ ಮಾಡಿದೀನಿ ಅಜಮ್ಮ ಅಂತ ಹೇಳ್ತಾನೆ. ಕಣ್ಲಾ, ನಾನ್ ಸತ್ತೋದ್ಮೇಲೆನೆ ಇದನ್ನೆಲ್ಲ ಮಾಡಿ ಅಂತಂದ್ರೆ ಎಲ್ರು ಕೂಡ ನಾನ್ ಬದುಕಿರುವಾಗ್ಲೇನೆ ಇದನ್ನೆಲ್ಲ ಮಾಡವ್ರಲ್ಲ ಅಂತ ಅಜಮ್ಮನು ಕೂಡ ಹಾಗೆ ಕಣ್ಣು ಮುಚ್ಕೊಂಡು ಕ್ವಾಟ್ಲ ಹತ್ರನೇ ಮಾತಾಡ್ತಿರ್ತಾರೆ. ನೋಡಜ್ಜಮ್ಮ, ನಿನ್ ಮೇಲೆ ಮನೆಯವರಿಗೆಲ್ಲ ಎಷ್ಟೊಂದು ಪಿರುತಿ, ಅದಕ್ಕೇನೆ ಇದನ್ನೆಲ್ಲ ವ್ಯವಸ್ಥೆ ಮಾಡಿರೋದು ಅಂತ ಕ್ವಾಟ್ಲೆ ಹೇಳ್ತಾ ಇದ್ದಿದ್ರೆ, ಸರಿ ಕಣ್ಲ, ವಿದ್ಯೆ ಇನ್ನೂ ಕೂಡ ಬಂದೇ ಇಲ್ವಲ್ಲ ಅಂತ ಅಮ್ಮಮ್ಮ ಕೇಳ್ತಾರೆ. ಚಂಪಾ ವಿಷ ಮುಡ್ಸವಳೆ, ಇನ್ನೇನು ಒಸಿ ಹೊತ್ತು ಬಂದ್ಬಿಡ್ತಾಳೆ ಅಂತ ಕ್ವಾಟ್ಲೆ ಹೇಳ್ತಾನೆ. ಅದಾದ ನಂತರ ಹಾಗೆ ಕೆಲವ್ರೆ ಒಂದಷ್ಟು ಜನ ಬಂದ್ಕೊಂಡು ಹಾರನೆಲ್ಲ ತಗೊಬಂದ್ ಹಾಕಿ ಜೋರಾಗಿನೇ ಅಳ್ತಾ ಇರ್ತಾರೆ.
ಆಗ ಅಮ್ಮಮ್ಮ ಮತ್ತೆ ಕ್ವಾಟ್ಲೆ ಕೈನ ಮುಟ್ಟಿ ಸನ್ನೆ ಮಾಡ್ಬಿಡ್ತಾರೆ. ಅಜ್ಜಮ್ಮ ಏನ್ ನಿಮ್ದು, ಯಾರಾದ್ರೂ ಕೂಡ ನಾವ್ ಈ ತರ ಮಾತಾಡೋದನ್ನ ನೋಡ್ತಾ ಇದ್ದಿದ್ರೆ ಅನುಮಾನ ಬಂದು ನಮ್ ಪ್ಲಾನ್ ಅಲ್ಲಿ ಎಕ್ಕುಟ್ ಹೋಗಲ್ವಾ ಅಂತ ಕ್ವಾಟ್ಲೆ ಬೈದ್ ಬಿಡ್ತಾನೆ. ಲೇ ಕ್ವಾಟ್ಲೆ, ಇಲ್ಲಿ ಏನೇನಾಗುತ್ತೆ ಅಂತ ನಾನು ಎಲ್ಲದನ್ನು ಕೂಡ ನೋಡ್ಬೇಕು, ಆಗ್ಲೇನೆ ನಿನ್ಗೊಂದು ಕೂಲಿಂಗ್ ಗ್ಲಾಸ್ ತಗೊಬಂದು ಹಾಕು ಅಂತ ನಾನು ಹೇಳಿಲ್ವಾ ಅಂತ ಅಮ್ಮಮ್ಮ ಬೈದ್ ಬಿಡ್ತಾರೆ. ಸರಿ ಇರು, ನಾನು ಏನೋ ಒಂದು ಪ್ಲಾನ್ ಮಾಡ್ತೀನಿ ಅಂತ ಕ್ವಾಟ್ಲೆ ಪ್ಲಾನ್ ಮಾಡ್ಕೊಂಡು, ಅಮ್ಮಮ್ಮ ನನ್ಗೆ ಅದೇನೋ ಬಿಸ್ಲಲ್ಲೆಲ್ಲ ಓಡಾಡ್ತಾ ಇರ್ಬೇಕಾದ್ರೆ ಕೂಲಿಂಗ್ ಗ್ಲಾಸ್ ಬೇಕು ಅಂತ ಹೇಳಿದ್ದೆ ಅಮ್ಮಮ್ಮ, ಬದುಕಿರ್ಬೇಕಾದ್ರೆ ನಿನ್ನ ಆಸೆನ ಪೂರೈಸಕ್ ಆಗ್ಲಿಲ್ಲ, ನೀನ್ ಹೋದ್ಮೇಲೆ 10 ಗ್ಲಾಸ್ ಅನ್ನ ತಗೋ ಬಂದಿದ್ದೀನಿ, ಆದ್ರೆ ಏನ್ ಮಾಡುದು, ಈಗ ನೀನೇನೇ ಇಲ್ಲ, ತಗಮ್ಮಮ್ಮ ನಿನ್ ಕೊನೆ ಆಸನ ಪೂರೈಸ್ತೀನಿ ಅಂತ ಕ್ವಾಟ್ಲೆ ಗ್ಲಾಸ್ ಅನ್ನ ಹಾಕಕ್ಕಂತ ಹೋಗ್ತಾನೆ. ಆಗ ಭದ್ರ ಕೋಪ ಮಾಡ್ಕೊಂಡು, ಏನ ಮಾಡ್ತಿದ್ಯಾ, ಅದನ್ನ ಯಾಕ್ಲ ಹಾಕ್ತಿಯಾ ಅಂತ ಬೈದ್ ಬಿಡ್ತಾನೆ. ನೋಡಂತಮ್ಮ, ಅಜ್ಜಮ್ಮನ ಆಸೆ ಇದು, ಕೊನೆ ಆಸೆ, ಒಂದನ್ನು ಕೂಡ ಬಿಡದೇನೆ ಪೂರೈಸ್ತಾ ಇದ್ದೀನಿ ಅಂತ ಕ್ವಾಟ್ಲೆ ಹೇಳ್ತಾನೆ. ಆಗ ಶಿವರಾಮೇಗೌಡರು, ಹಾಕ್ಲಿ ಬಿಡು ಭದ್ರ, ಸುಮ್ನಿರು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಆಗ ಕ್ವಾಟ್ಲೆ ಗ್ಲಾಸ್ ಅನ್ನ ಹಾಕಿದ ತಕ್ಷಣನೇ ಅಜ್ಜಿ ತುಂಬಾನೇ ಖುಷಿಯಾಗ್ಬಿಟ್ಟು ಕಣ್ಣನ್ನ ಓಪನ್ ಮಾಡ್ಕೊಂಡು ಎಲ್ಲದನ್ನು ಕೂಡ ನೋಡ್ತಾ ಇರ್ತಾರೆ. ಕ್ವಾಟ್ಲೆ ಗ್ಲಾಸ್ ಹಾಕಿ ಒಳ್ಳೆ ಕೆಲ್ಸನೇ ಮಾಡಿದಾನೆ, ನಾನಿನ್ನ ಎಲ್ಲರೂ ಕೂಡ ನೋಡ್ಬೋದು, ಆಹಾ ನನ್ ಮಗ ನನಗ್ ಮಾಡ್ಕೊಡ್ ಪ್ರಕಾರನೇ ಎಲ್ಲದನ್ನು ಕೂಡ ಅಚ್ಚುಕಟ್ಟಾಗಿ ಎಲ್ಲ ವ್ಯವಸ್ಥೆನೂ ಕೂಡ ಮಾಡಿದ್ದಾರೆ, ಇನ್ನ ನಾನ್ ಹೇಳ್ದಾಗೇನೆ ಹೆಂಗಸರನ್ನು ಕೂಡ ರೆಡಿ ಆಗ್ಬಿಟ್ಟಿದ್ದಾರೆ, ಪಾಪ ನಾನ್ ಹೋಗಿದ್ದೀನಿ ಅಂತ ದಿಟ್ವಾಗ್ಲೂ ಕೂಡ ಎಲ್ಲರೂ ಅಳ್ತಾ ಇದ್ದಾರೆ ಅಂತ ಎಲ್ಲರನ್ನು ಕೂಡ ನೋಡಿ ಅಮ್ಮಮ್ಮ ಖುಷಿ ಪಡ್ತಾ ಇದ್ದಿದ್ರೆ ಬಂದವರೆಲ್ಲ ಮತ್ತೆ ಹತ್ಕೊಂಡು ಅಮ್ಮಮ್ಮನಿಗೆನೆ ಹಾರ ಹಾಕ್ತಾ ಇರ್ತಾರೆ. ಛೇ, ಈ ಹೆಣ ಬಾರ ಹಾರ ಅಂತ ನಾನು ಕೇಳಿದ್ದೆ, ಆದ್ರೆ ಇವಾಗ ಈ ಬಾರ ನನ್ ಕೈಲಿ ತಡ್ಕೊಳಕೆನೆ ಆಗ್ತಿಲ್ವಲ್ಲ ಅಂತ ಮನ್ಸಲ್ಲೇ ಯೋಚನೆ ಮಾಡ್ಕೊಂಡು ಮತ್ತೆ ಕ್ವಾಟ್ಲೆಗೆನೆ ಸನ್ನೆ ಮಾಡ್ಬಿಡ್ತಾರೆ. ಕ್ವಾಟ್ಲೆ ಅಳೋ ತರನೇ ಮಾಡ್ಕೊಂಡು ಮತ್ತೆ ಅಮ್ಮಮ್ಮನ ಹತ್ರನೇ ಬಂದ್ಕೊಂಡು, ಹೇಳಜ್ಜಮ್ಮ ಇನ್ನೇನಾಯ್ತು ಅಂತ ಕೇಳ್ತಾನೆ. ಲೇ, ಈ ಹಾರಗಳೆಲ್ಲ ನನ್ಗೆ ಭಾರ ಆಗ್ತಿದೆ ಕಂಡ, ಇನ್ನ ಯಾರು ಬಂದವಾಗ್ಲೂ ಕೂಡ ಹಾರನೇ ಹಾಕ್ಬಾರ್ದು, ಆ ತರ ನೋಡ್ಕೋ, ಈ ಹಾರನೆಲ್ಲ ಫಸ್ಟ್ ತೆಗಿ ಅಂತ ಅಮ್ಮಮ್ಮ ಹೇಳ್ತಾರೆ. ಸರಿ ಆಯ್ತು, ಏನೋ ಒಂದು ವ್ಯವಸ್ಥೆ ಮಾಡ್ತೀನಿ ಇರು ಅಂತ ಮತ್ತೆ ಕ್ವಾಟ್ಲೆ ಹೇಳ್ತಾನೆ. ಆಗ ಕ್ವಾಟ್ಲೆ ಒಂದು ಪ್ಲಾನ್ ಮಾಡ್ಕೊಂಡು, ಅಜ್ಜಮ್ಮ ಬದುಕಿರೋ ತನಕ ನಿಂಗೆ ಕಷ್ಟ ಆಗ್ದೇನೆ ಈ ಮನೆಯವರೆಲ್ಲರೂ ಕೂಡ ನೋಡ್ಕೊಂಡಿದ್ದಾರೆ, ಇನ್ನ ನೀನ್ ಹೋದ್ಮೇಲೆ ಈ ಹಾರನಲ್ಲ ಈ ಬಾರನ ಹೊರಗೆ ನಾನ್ ಬಿಡ್ತೀನಿ ಅಂತ ಅನ್ಕೊಂಡಿದ್ಯಮ್ಮಮ್ಮ, ಇಲ್ಲ ನಿನ್ಗೆ ಯಾವ ಬಾರ್ನು ಕೂಡ ಹೊರಗೆ ನಾನ್ ಬಿಡಲ್ಲ ಅಂತ ಒಂದೊಂದಾಗಿ ಎಲ್ಲ ಹಾರನು ಕೂಡ ತೆಗೆದು ಬಿಡ್ತಾನೆ. ಆಗ ಮತ್ತೊಂದು ಅಷ್ಟು ಜನ ಹಾರನ ತಗೋ ಬಂದಿದ ತಕ್ಷಣನೇ, ನೋಡಿ ನಮ್ಮ ಅಜ್ಜಮ್ಮನಿಗೆ ಯಾವ ಬಾರ ಹೊರಕ್ಕೂ ನಾನ್ ಬಿಡಲ್ಲ, ಈ ಹಾರನೆಲ್ಲ ಅವ್ರ ಪಾದಕ್ಕೆನೆ ಹಾಕಿ ಅಂತ ಕಾಲ್ ಹತ್ರನೇ ಹಾರನ ಹಾಕಿಸ್ಬಿಡ್ತಾನೆ ಕ್ವಾಟ್ಲೆ. ಅದಾದ ನಂತರ, ಅಲ್ಲ ದಿನ ಬೆಳಗಾದ್ರೆ ನನಗೇನೆ ಬೈತಾ ಇರುವ ನನ್ ಮಗಳು ಕೂಡ ಇವತ್ತು ಅಳ್ತಾ ಇದ್ದಾಳೆ, ಆದ್ರೆ ಈಶ್ವರಿ ಮಾತ್ರ ಅಳ್ತಾನೆ ಇಲ್ವಲ್ಲ, ಅಂದ್ರೆ ನಾನ್ ಯಾವಾಗ ಸತ್ತೋಗ್ತೀನಿ ಅಂತ ಕಾಯ್ಕೊಂಡಿದ್ಲ ಹೇಗೆ ಅಂತ ಅಮ್ಮಮ್ಮ ಈಶ್ವರಿ ಮುಖಾನೇ ನೋಡ್ಕೊಂಡು ಮಾತಾಡ್ತಾ ಇರ್ತಾರೆ. ಆಗ ಅದೇ ಟೈಮ್ಗೆ ಸರಿಯಾಗಿ ಶಿವರಾಮೇಗೌಡರು ಪಾರ್ಟಿ ಕಡೆಯಿಂದ ಮಿನಿಸ್ಟರ್ಸ್ ಕೂಡ ಬಂದು, ನೋಡಿ ನಿಮ್ಮ ಅಮ್ಮನ್ ಕಳ್ಕೊಂಡಿದ್ದೀರಾ ಅಂತ ದುಃಖದ ಪಡಬೇಡಿ, ಯಾಕಂತಂದ್ರೆ ಒಂದಲ್ಲ ಒಂದಿನ ಎಲ್ಲರೂ ಕೂಡ ಹೋಗ್ಬೇಕಲ್ವಾ, ಆ ದೇವ್ರು ನಿಮ್ಗೆ ದುಃಖ ಪಡಿಸೋ ಶಕ್ತಿ ಕೊಡ್ಲಿ ಅಂತ ಮನೆಯವರನ್ನ ಸಮಾಧಾನ ಮಾಡ್ತಾರೆ. ಇನ್ನ ಒಂದ್ ಕಡೆ ವಿದ್ಯೆನೂ ಕೂಡ ಮನೆ ಹತ್ರನೇ ಓಡ್ ಬಂದ್ಬಿಡ್ತಾಳೆ. ಅಲ್ಲಿ ನಡೀತಿರುವುದನ್ನೆಲ್ಲ ನೋಡ್ಕೊಂಡು ತುಂಬಾನೇ ಗಾಬರಿ ಆಗ್ತಾ ಇರ್ತಾಳೆ ವಿದ್ಯಾ. ವಿದ್ಯಾ ಒಳಗಡೆ ಓಡ್ ಬಂದ್ಕೊಂಡು ಅಮ್ಮಮ್ಮನ್ ಕಾಲ್ ಹತ್ರನೇ ಬಿಕ್ಕೊಂಡು, ಅಮ್ಮಮ್ಮ ಇದೇನಮ್ಮಮ್ಮ ಬೆಳಿಗ್ಗೆ ನಂತ ಅವನೇ ಅಷ್ಟೊಂದು ಸಣ್ಣಗೆನೆ ಮಾತಾಡ್ದವ್ರು ಇದ್ದಕ್ಕಿದ್ದಂಗೆನೆ ನಮ್ಮನ್ನೆಲ್ಲ ಬಿಟ್ಟು ಹೊರಟೋಗ್ಬಿಟ್ರಲ್ಲ ಅಮ್ಮಮ್ಮ, ಯಾವಾಗ್ಲೂ ಕೂಡ ವಿದ್ಯಾ ವಿದ್ಯಾ ಅಂತ ನನ್ನನ್ನ ಬಾಯಿ ತುಂಬಾನೇ ಕರ್ಕೊಂಡು ಇನ್ ಮುಂದೆ ನನ್ ಜೊತೆಗ್ ಮಾತಾಡೋರು ಯಾರಮ್ಮಮ್ಮ, ನಮ್ಗೆ ಬೈದು ಬುದ್ಧಿವಾದ ಹೇಳೋರು ಯಾರು, ಮಗನ ನೋಡ್ಬೇಕು ಅಂತ ಎಷ್ಟೆಲ್ಲ ಆಸೆನ ಮಡಿಕೊಂಡಿದ್ರೆ ಈಗ ಮೊಮ್ಮಗನೇ ನೋಡ್ದೇನೆ ಆಡ್ದೇನೆ ನಮ್ಮನ್ನೆಲ್ಲ ಬಿಟ್ಟು ಹೊರಟೋಗ್ಬಿಟ್ರಲ್ಲ ಅಮ್ಮಮ್ಮ ಅಂತ ವಿದ್ಯಾ ಜೋರಾಗಿ ಆಳ್ತಾ ಇದ್ದಿದ್ರೆ ಇಲ್ಲಿ ಅವಳನ್ ಗೋಡಾಟನ ನೋಡ್ಕೊಂಡು ಅಮ್ಮಮ್ಮನ ಕಣ್ಣಲ್ಲೂ ಕೂಡ ನೀರ್ ಬರ್ತಾ ಇರುತ್ತೆ. ಆಗ ಮತ್ತೆ ಕ್ವಾಟ್ಲೆಗೆನೆ ಕೈಯಿಂದನೇ ಸನ್ನೆ ಮಾಡಿ ಕರೆದ್ ಬಿಡ್ತಾರೆ. ಏನ್ ಹೇಳು ಅಮ್ಮಮ್ಮ, ಯಾಕೋ ನಿನ್ ಜೊತೆಗೇನೆ ಕೈ ಜೋಡಿಸಿ ನಾನು ದೊಡ್ಡ ತಪ್ಪನ್ನ ಮಾಡ್ದೆ ಅಂತ ಅನಿಸ್ತಾ ಇದೆ, ಅದೇನಂತ ಹೇಳು ಅಜ್ಜಮ್ಮ ಅಂತ ಕ್ವಾಟ್ಲೆ ಬಂದು ಕೇಳ್ತಾನೆ. ಲೇ ಪಾಪ ಅವ್ಳ ಗೋಳಾಟನ ನೋಡಿ ನನ್ಗೂ ಕೂಡ ಕಣ್ಣಲ್ಲಿ ನೀರ್ ಬಂತು ಕಂಡ್ಲಾ, ಹಿಂಗಾದ್ರೂ ಒರ್ಸ್ಬಿಡ್ಲಾ ಅಂತ ಅಮ್ಮಮ್ಮ ಕೇಳ್ತಾರೆ. ಸರಿ ಆಯ್ತು, ಏನೋ ಒಂದ್ ಮಾಡ್ತೀನಿ ಅಂತ ಕ್ವಾಟ್ಲೆ ಮತ್ತೆ ಪ್ಲಾನ್ ಮಾಡ್ಕೊಂಡು, ಅಯ್ಯೋ ಅಜ್ಜಮ್ಮ ನೀನ್ ಬದುಕಿರ್ಬೇಕಾದ್ರೆ ಒಂದೇ ಒಂದ್ ನೊಣನು ಕೂಡ ನಿನ್ ಹತ್ರನೇ ಬರಕೇನೆ ಬಿಟ್ಟಿಲ್ಲ, ಈಗ ನೀನ್ ಹೋಗಿದ್ಯಾ ಅಂತ ತಕ್ಷಣನೇ ಎಷ್ಟೊಂದ್ ನೊಣ ಮುತ್ಕೊಂತಾ ಇದೆ, ನಾನ್ ಅದನ್ನ ನೋಡ್ಕೊಂಡು ಸುಮ್ನೆ ಇರ್ತೀನ ಅಮ್ಮಮ್ಮ ಅಂತ ಹೇಳಿ ನೊಣ ನಾ ಓಡ್ಸೋ ತರಾನೇ ಆಕ್ಟಿಂಗ್ ಮಾಡ್ಕೊಂಡು ಹಾಗೆ ಮುಖನೆಲ್ಲ ಒರೆಸ್ಬಿಡ್ತಾನೆ ಕ್ವಾಟ್ಲೆ. ಇನ್ನ ಒಂದ್ ಕಡೆ ಶಿವರಾಮೇಗೌಡರನ್ನು ಕೂಡ ಕಣ್ಣೀರ್ ಹಾಕೊಂಡು, ಊರಲ್ಲಿ ಇವೆಲ್ಲ ವ್ಯವಸ್ಥೆನೂ ಕೂಡ ಮಾಡಿದ್ಯಾ ಕಣ್ಲಾ ಗೋವಿಂದು ಅಂತ ಕೇಳ್ತಾರೆ. ಹ್ಞೂ ಅಣ್ಣ, ಎಲ್ಲದನ್ನು ಕೂಡ ವ್ಯವಸ್ಥೆ ಆಗಿದೆ, ಚಿಕ್ಕಪ್ಪನೇ ಮುಂದೆ ನಿಂತ್ಕೊಂಡು ಎಲ್ಲದನ್ನು ಕೂಡ ನೋಡ್ಕೊಂತಾ ಇದ್ದಾರೆ, ಅದ್ರ ಬಗ್ಗೆ ನೀನೇನನ್ನು ಕೂಡ ಯೋಚನೆ ಮಾಡ್ಬೇಡ ಅಂತ ಹೇಳ್ತಾರೆ. ಸರಿ, ಹಾಗಾದ್ರೆ ಇಲ್ಲಿ ಬಂದಿರೋರು ಎಲ್ಲರನ್ನು ಕೂಡ ಮುಗಿದಿದ್ರೆ ನಾವು ಆದಷ್ಟು ಬೇಗನೆ ಅವನ್ನ ಕರ್ಕೊಂಡು ಊರಿಗೆನೆ ಹೊರಟ್ಬಿಡೋಣ, ಮುಂದಿನದ್ ಏನ್ ಮಾಡ್ಬೇಕು ಅದನ್ನೆಲ್ಲ ಮಾಡೋಣ ಅಂತ ಶಿವರಾಮೇಗೌಡರು ಹೇಳ್ತಾ ಇದ್ದಿದ್ರೆ ಇಲ್ಲಿ ವಿದ್ಯಾ ಆಗ ಅಮ್ಮಮ್ಮನ ಜೋರಾಗಿನೇ ಮುಖನೆಲ್ಲ ಮೈನ ಗಟ್ಟಿಯಾಗಿನೇ ತಪ್ಕೊಂಡು, ಅಮ್ಮಮ್ಮ ನಮ್ಮನ್ನ ಬಿಟ್ಟು ಹೋಗ್ಬೇಡಿ ಅಮ್ಮಮ್ಮ, ನೀವಿಲ್ಲ ಅಂತಿದ್ರೆ ನಮ್ಗೆ ಮಾರ್ಗದರ್ಶನ ಕೊಡೋರು ಯಾರು, ನೀವು ಬೇಕು ಅಮ್ಮಮ್ಮ, ಒಂದೇ ಒಂದ್ಕಿತ ವಿದ್ಯಾ ಅಂತ ಕರೀರಿ ಅಂತ ವಿದ್ಯಾ ಜೋರಾಗಿನೇ ಮತ್ತೆ ಅಮ್ಮಮ್ಮನ ಗಟ್ಟಿಯಾಗಿನೇ ತಪ್ಕೊಂಡು ಕಾಲ ಹತ್ರ ಕೂತ್ಕೊಂಡು ಅಳ್ತಾ ಇರ್ಬೇಕಾದ್ರೆ ಆಗ ಮತ್ತೆ ಅಮ್ಮಮ್ಮ ಕ್ವಾಟ್ಲೆಗೇನೆ ಕೈಯಿಂದಾನೆ ಹಾಗೆ ಕೆರೆದು ಸನ್ನೆ ಮಾಡ್ಬಿಡ್ತಾರೆ. ಏನ ಅಮ್ಮ ಅಜ್ಜಮ್ಮ ನಿನ್ ಕಾಟ ತಡ್ಕೊಳಕ್ ಆಗ್ತಿಲ್ಲ, ಈಗ ಮತ್ತದೇನಂತ ಹೇಳು ಅಂತ ಬಂದು ಕೇಳ್ತಾನೆ. ಲೇ ಆ ವಿದ್ಯಾ ಮುಂಚೆನೆ ಡಾಕ್ಟರ್ ಬೇರೆ ಓದ್ತಾ ಇದ್ದಾಳೆ, ಅವ್ರು ಬೇರೆ ಶಾನೆ ಬುದ್ಧಿವಂತೆ, ಕಾಲ್ ಇಟ್ಕೊಂಡು ಈ ತರ ಅಲ್ಲಾಡ್ಸದ ಇದ್ದಿದ್ರೆ ನಾಡಿನ ನೋಡಿ ನಾನ್ ಬದುಕಿದೀನಿ ಅಂತ ಗೊತ್ತಾಗ್ಬಿಟ್ರೆ ಕಷ್ಟ ಕಣ್ಣ, ಅವಳನ್ನ ದೂರನೇ ಇರ್ಸು ಅಂತ ಅಮ್ಮಮ್ಮ ಹೇಳ್ತಾರೆ. ಆಗ ವಿದ್ಯಾ ಹತ್ರನೇ ಕ್ವಾಟ್ಲೆ ಬಂದ್ಕೊಂಡು, ನೋಡಿ
ನಿಮ್ ಸಂಕಟನು ಕೂಡ ನನ್ಗೇನೆ ಅರ್ಥ ಆಗುತ್ತೆ. ಆದ್ರೆ ಏನ್ ಮಾಡೋದು, ಸತ್ಯನ ನಾವು ಅರ್ಥ ಮಾಡ್ಕೊಳ್ಳೇಬೇಕು. ಅಜ್ಜಮ್ಮ ನಮ್ ಜೊತೆಗೇನೆ ಇಲ್ಲ. ಅದು ಅಲ್ಲೇ ಇಂಥ ಟೈಮ್ ಅಲ್ಲಿ ನೀವ್ ಇವಾಗ ಈ ತರ ಎಲ್ಲ ಅಳ್ಬಾರ್ದು. ಚಂಪಾ ಬಾ ಇಲ್ಲಿ, ಅಜ್ಜಮ್ಮನ ಸ್ವಲ್ಪ ಸೈಡ್ಗೆನೆ ಕರ್ಕೊಂಡು ಹೋಗಿ ಕೂರ್ಸು ಅಂತ ಕ್ವಾಟ್ಲೆ ಹೇಳಿದ ತಕ್ಷಣನೇ ಚಂಪಾ ಬಂದು ವಿದ್ಯನ ಸೈಡ್ಗೆನೆ ಕರ್ಕೊಂಡು ಹೋಗ್ತಾಳೆ. ಇಲ್ಲಿ ಸಾವಿತ್ರಿ ಮತ್ತೆ ವಿನಂತಿ ಮಾತಾಡ್ತಿರ್ತಾರೆ. ಏನವ್ವ, ನಿನ್ನ ಅವ್ವ ಬದುಕಿರ್ಬೇಕಾದ್ರೇನೆ ಅವ್ರ ಹತ್ರ ಆಸೆನ ಕೇಳ್ತೀನಿ, ಊರಿಗೇನೆ ಬಸ್ ಸ್ಟಾಪ್ ಕೇಳ್ಕೊಂಡು ನಾವು ಊರಿಗೇನೆ ಹೋಗೋಣ ಅಂತ ಹೇಳ್ತಿದ್ದೆ. ಆದ್ರೆ ಇವಾಗ ಆಸೆ ನಿನ್ ಕೈಗೇನೆ ಬರೋದಕ್ಕಿಂತ ಮುಂಚೆನೆ ಅಮ್ಮಮ್ಮ ನಮ್ಮನ್ನ ಬಿಟ್ಟು ಹೊರಟೋಗೋಯ್ತು, ಇನ್ನ ನಮ್ ಕೈಗೆ ಚೊಂಬೆನಾ ಅಂತ ವಿನಂತಿ ಕೇಳ್ತಾ ಇರ್ಬೇಕಾದ್ರೆ, ಅವ್ಳು ಬದುಕಿರ್ಬೇಕಾದ್ರಂತೂ ಸಿಗ್ಲಿಲ್ಲ, ಇನ್ನ ಹೋದ್ಮೇಲಾದ್ರೂ ಕೂಡ ಅದನ್ನ ತಗೊಂಡೇ ನಾನು ಇಲ್ಲಿಂದ ಹೊರಡೋದು, ನಾನೇ ಸುಮ್ನೆ ಬಿಟ್ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ ಅಂತ ಸಾವಿತ್ರಿ ಪ್ಲಾನ್ ಮಾಡ್ಕೊಂಡು ಅಮ್ಮಮ್ಮನ ಹತ್ರನೇ ಬಂದ್ಕೊಂಡು, ಏನವ್ವ ಇಷ್ಟು ಬೇಗ ನೀನ್ ನಮ್ಮನ್ನ ಬಿಟ್ಟೋಗ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ, ನನ್ಗೆ ಏನಾದ್ರೂ ಒಂದ್ ದಾರಿ ಮಾಡ್ಕೊಡ್ತೀಯ ಅಂತ ಅನ್ಕೊಂಡಿದ್ದೆ. ಹೋದ್ವಾರನೇ ಕಣ್ಮಣಿ ಮದ್ವೆ ಮುಗೀತು, ಆಗ ನೀನು ಹೇಳ್ತಿದ್ದೆ ಇದು ಉಳಿದಿರೋದು ವಿನಂತಿ ಮಾತ್ರ, ಶಿವರಾಮನ್ ಹತ್ರನೇ ಮಾತಾಡಿ ಒಂದ್ ಒಳ್ಳೆ ಸಂಬಂಧ ನೋಡಿ ಅವಳ ಮದ್ವೆನ ಅದ್ದೂರಿಯಾಗಿ ಮದ್ವೆ ಮಾಡ್ತೀನಿ, 25 ತೊಲೆ ಬಂಗಾರನು ಕೂಡ ಹಾಕೋಕ್ ಹೇಳ್ತೀನಿ ಅಂತ ಹೇಳಿದ್ದೆ. ಆದ್ರೆ ಇವಾಗ ಏನನ್ನು ಮಾಡದೆ ಹೊರಟೋಗ್ಬಿಟ್ಟಿಯಲ್ಲವ್ವಾ ಅಂತ ಸಾವಿತ್ರಿ ಸುಳ್ಳು ಸುಳ್ಳಾಗಿ ಹೇಳ್ಕೊಂಡು ಅಳ್ತಾ ಇರ್ಬೇಕಾದ್ರೆ, ಎಲ್ಲ ಮನೆ ಹಾಳಿ ನಾನ್ ಯಾವಾಗ್ಲೇ ನಿನ್ಗೆ ಹಾಗಂತ ಮಾತ್ ಕೊಟ್ಟಿದ್ದೆ, ಹೇಳು ಹೇಳು ಇನ್ನೂ ಕೂಡ ಏನೇನ್ ಹೇಳ್ತೀಯ ಅಂತ ನಾನು ಕೂಡ ನೋಡೇ ಬಿಡ್ತೀನಿ ಅಂತ ಅಮ್ಮಮ್ಮ ಮನ್ಸಲ್ಲೇ ಮಾತಾಡ್ತಾ ಇರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.